ಮಾಗಡಿ ತಾಲೂಕಿನ ವೀರೇಗೌಡನದೊಡ್ಡಿ ಪ್ರಾಥಮಿಕ ಕೃಷಿ ಗ್ರಾಮೀಣ ಸಹಕಾರ ಸಂಘಕ್ಕೆ ನಡೆದಂತಹ ನಿರ್ದೇಶಕರ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿತ ನಿರ್ದೇಶಕರು ಆಯ್ಕೆಯಾಗುವ ಮೂಲಕ ಸಹಕಾರಿ ಸಂಘ ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ಶನಿವಾರ ನಡೆದಂಥ ಆಡಳಿತ ಮಂಡಳಿಯ ನಿರ್ದೇಶಕರ ಚುನಾವಣೆಯಲ್ಲಿ 12 ಸ್ಥಾನಗಳ ಪೈಕಿ ಇಬ್ಬರು ಅವಿರೋಧವಾಗಿ ಆಯ್ಕೆಯಾಗಿದ್ದು 10ನೇ ಸ್ಥಾನಕ್ಕೆ ಚುನಾವಣೆ ನಡೆಯಿತು. ಸಂಘದ ಕಚೇರಿಯಲ್ಲಿ ಶನಿವಾರ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 4 ಗಂಟೆವರೆಗೆ ಮತದಾನ ನಡೆಯಿತು. ನಂತರ ಸಂಘದ ಕಚೇರಿಯಲ್ಲಿ ಮತ ಎಣಿಕೆ ಕಾರ್ಯಕ್ರಮ ನಡೆಸಿ ಫಲಿತಾಂಶ ಘೋಷಿಸಲಾಗಿದೆ ಎಂದು ಚುನಾವಣಾ ಅಧಿಕಾರಿ ಉಮೇಶ್ ತಿಳಿಸಿದ್ದಾರೆ. ನೂತನ ನಿರ್ದೇಶಕರು ವಿಜಿ ದೊಡ್ಡಿ, ವಿಎಸ್ಎಸ್ನ ನೂತನ ನಿರ್ದೇಶಕರಾಗಿ ಸಾಲಗಾರರಲ್ಲದ ಕ್ಷೇತ್ರದಿಂದ ಸಾಮಾನ್ಯ ಕ್ಷೇತ್ರದಿಂದ ರವಿಕುಮಾರ್, ಸಾಲಗಾರರ ಕ್ಷೇತ್ರದಿಂದ ಶಿವಣ್ಣ, ಶಿವರಾಮಯ್ಯ, ಕೃಷ್ಣಪ್ಪ, ಎಬಿ ಲೋಕೇಶ್, ನರಸಿಂಹಮೂರ್ತಿ, ಹಿಂದುಳಿದ ಎ ವರ್ಗದ ಮೀಸಲು ಕ್ಷೇತ್ರದಿಂದ ಗಿರಿಗೌಡ, ಹಿಂದುಳಿದ ಬಿ ವರ್ಗದ ಮೀಸಲು ಕ್ಷೇತ್ರದಿಂದ ವಿಎಸ್ ಉಮೇಶ್, ಮಹಿಳೆಯರು ಮೀಸಲು ಸ್ಥಾನದಿಂದ ಪುಟ್ಟತಾಯಮ್ಮ, ಗಂಗಮ್ಮ ವಿಜೇತರಾದರು. ಅವಿರೋಧ ಆಯ್ಕೆ: ಪರಿಶಿಷ್ಟ ಪಂಗಡ ಮೀಸಲು ಕ್ಷೇತ್ರದಿಂದ ನಾಗರಾಜು, ಪರಿಶಿಷ್ಟ ಜಾತಿ ಮೀಸಲು ಕ್ಷೇತ್ರದಿಂದ ವೆಂಕಟೇಶ್ ಅವಿರೋಧವಾಗಿ ಆಯ್ಕೆಯಾಗಿ ಒಟ್ಟು 12 ನಿರ್ದೇಶಕರು ವಿಜೇತರಾಗಿದ್ದಾರೆ ಎಂದು ಚುನಾವಣಾ ಅಧಿಕಾರಿ ಘೋಷಿಸಿದರು. ಸಾಲಗಾರರಲ್ಲದ ಕ್ಷೇತ್ರದಿಂದ ಸಾಮಾನ್ಯ ಸ್ಥಾನಕ್ಕೆ ನಡೆದಂಥ ಜಿದ್ದಿನ ಚುನಾವಣೆಯಲ್ಲಿ ರವಿಕುಮಾರ್ ಭರ್ಜರಿ ಗೆಲುವನ್ನು ಕಂಡರು. ಚುನಾವಣಾ ಅಧಿಕಾರಿ ಚುನಾವಣಾ ಫಲಿತಾಂಶವನ್ನು ಪ್ರಕಟಿಸಿದಂತೆ ಅಭಿಮಾನಿಗಳು ಪಟಾಕಿಯನ್ನು ಸಿಡಿಸಿ ಸಿಹಿ ಹಂಚಿಸಿ ಸಂಭ್ರಮಿಸಿದರು. ಮುಖಂಡರಾದಂಥ ಸಿದ್ದಲಿಂಗ ಪ್ರಸಾದ್, ಪರಮಶಿವಮೂರ್ತಿ, ಜಯಣ್ಣ, ಲೋಕೇಶ್, ಮಂಡಿ ಪ್ರಕಾಶ್, ರುದ್ರೇಶ್, ದೊಡ್ಡಿ ಮಹೇಶ್, ರವಿಕುಮಾರ್, ಅರುಣ್, ವಿಶ್ವ, ಶಶಿಧರ್, ಕಿರಣ್, ಮೂರ್ತಿನಾಯಕ್, ಸಿದ್ದರಾಜು, ಮಹೇಶ್ ಸೇರಿದಂತೆ ಅನೇಕರು ಭಾಗವಹಿಸಿದರು. ಏನು ನಮ್ಮ ಕಡೆಯಿಂದ ಎಲ್ಲಾ ಜನಗಳಿಗೂ ನನ್ನ ತುಂಬುರದ ಧನ್ಯವಾದಗಳನ್ನು ಹೇಳ್ತಾ, ಇದೇ ಪ್ರೀತಿ ಸಹಕಾರ ರವಿ ಮೇಲೆ ಯಾವತ್ತೂ ಇರಲಿ, ನಾನು ಯಾವತ್ತೂ ನಿಮ್ಮೊಂದಿಗೆ ಉಳಿಸ್ಕೊತೀನಿ ಅಂತ ಹೇಳ್ತಾ ಸಾಕು 2 ಮಾತು ಮುಗಿಸ್ತೀನಿ ಬಾಬಣ್ಣ. ಓಕೆ ಅಣ್ಣ, ಲೋಕೇಶ್ ಹೇಳಿ. ವಿಜಿ ದೊಡ್ಡಿ ವಿಎಸ್ಎಸ್ ಸಹಕಾರ ಸಂಘ ಏನಿದೆ, ಬಾಲಕೃಷ್ಣ ಮತ್ತೆ ತಮ್ಮಾಜಿಯವರ ನೇತೃತ್ವದಲ್ಲಿ ನಡೆದಂತ ಚುನಾವಣೆ, ಈ ಒಂದು 4 ಕೋಟಿ ರೈತರಿಗೆ ಏನು ಸಾಲ ಕೊಟ್ಟಿದ್ದೀವಿ ಅದರ ಋಣ ತೀರಿಸಬೇಕು ಅಂತ ರೈತರುಗಳು ಏನು ಒಂದು 10 ಕ್ಷೇತ್ರದಲ್ಲಿ 11 ಕ್ಷೇತ್ರ ಕಾಂಗ್ರೆಸ್ ಪಾಲಾಗಿ ಗೆಲ್ಲಿಸಿರೋದಕ್ಕೆ ಈ ಕೃತಜ್ಞತೆಯನ್ನು ಬಾಲಕೃಷ್ಣ ಮತ್ತೆ ತಮ್ಮಾಜಿಯವರಿಗೆ ಅರ್ಪಿಸ್ತಾ, ರಾಜ್ಯ ಸರ್ಕಾರದಲ್ಲಿ ಇರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಉಪಮುಖ್ಯಮಂತ್ರಿ ಮತ್ತೆ ಇಲ್ಲಿ ನಮ್ಮ ಸರ್ಕಾರದ ವತಿಯಿಂದ ಏನು ನಮ್ಮ ಸೊಸೈಟಿಗೆ ಇನ್ನೂ ಉನ್ನತ ಸಾಲ ಸೋಲ ಮತ್ತೆ ಬಿಲ್ಡಿಂಗ್ ಏನು ಇದನ್ನ ಮಾಡಬೇಕು, ನಮ್ಮ ರೈತರಿಗೆ ಏನು ವಿವೇಚನೆ ಕೊಡಬೇಕು ಅಂತ ಈ ಎಲ್ಲ ನನಗೆ ಸಹಕಾರ ಕೊಟ್ಟಿರ್ತಕ್ಕಂಥ ರೈತ ಬಾಂಧವರಿಗೆಲ್ಲ ನನ್ನ ಒಂದು ನಮಸ್ಕಾರ. ಇನ್ನು ಮುಂದೆನೂ ಕೂಡ ಈ ಸಹಕಾರ ಸಂಘ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ, ನಾನು ಬಾಲಕೃಷ್ಣ ಅವರಿಗೆ ಮತ್ತೆ ನನ್ನ ತಮ್ಮಾಜಿ ಅಷ್ಟೇ ಅಶೋಕ್ ಅವರಿಗೆ ಕೃತಜ್ಞತೆ ಸಲ್ಲಿಸ್ತಾ ಇದ್ದೇನೆ.